ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಿಕ್ಕಸಿಂದಿಯಲ್ಲಿ ಅವರ ಅಂತ್ಯ ಸಂಸ್ಕಾರ ನಡೀತಾ ಇರೋದು. ಈಗ ಅವರಿಗೆ ಬಹಳಷ್ಟು ದಿನಗಳಿಂದ ಅವರು ಒಡನಾಡಿಗಳಿಗೆ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ನಮ್ಮ ಜೊತೆ ಸಿದ್ದು ನಳತೋಡದಾರ, ಇವರು ಬಹಳಷ್ಟು ಖ್ಯಾತ ಕಲಾವಿದರು, ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಫೇಮಸ್ ಹೆಸರು ಮಾಡಿದಂತರು. ಮತ್ತೆ ರಾಜು ತಾಳಿಕೊಟ್ಟವರು ಬಹಳಷ್ಟು ವರ್ಷಗಳ ಕಾಲ ರಂಗಭೂಮಿಯಲ್ಲಿ ಕೆಲಸ ಮಾಡಿದಂತರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಸಿದ್ದಣ್ಣವ್ರಿಗೆ ನೀವು ರಾಜು ತಾಳಿಕೊಟ್ಟವ್ರಿಗೆ ನಮ್ಮ ನೀವು ಎಷ್ಟು ವರ್ಷದಿಂದ ಅವ್ರ ಕೂಡ ದೋಸ್ತಿ ಇತ್ತು? ಹೆಂಗ ಅವ್ರ ಕಂಪ್ನಿ ಹೆಂಗಿದ್ರು ನೀವೆಲ್ಲ? ಅವನು ನಾನು ಸುಮಾರು 40 ವರ್ಷದಿಂದನೂ ಸ್ನೇಹಿತ. ಚಿಕ್ಕವನಿರುವಾಗಲಿಂದನೂ ಸ್ನೇಹಿತರು. ಏನು ನಮಗ ಬಾಳ ಅಂದ್ರೆ ಸಣ್ಣವರಿದ್ದಾಗ ಇಬ್ರು ಕಾಂಪಿಟೇಷನ್ ಮೇಲೆ ಪಾರ್ಟ್ ಮಾಡ್ತಿದ್ವಿ. ಆವತ್ನಾಗ ಅವನು ನನಗೆ ತಿಳಿಸಿ ಹೇಳ್ತಿದ್ದ, ನಾನು ಅವನಿಗೆ ತಿಳಿಸಿ ಹೇಳ್ತಿದ್ವಿ. ಒಡನಾಟಿ ಹೆಚ್ಚಿನ ರೀತಿಯಿಂದ ಅನ್ನಕ್ಕೇನಿದ್ರಿ, ನಾನು ಅವನು ಅಣ್ಣ ತಮ್ಮ ತರನೇ ಇದ್ವಿ. ಯಾವುದೇ ಏನೇ ಮಾಡಿದ್ರು ನಾನು ಕೇಳಾರ್ದ ಅವ ಮಾಡ್ತಿದ್ದಿಲ್ಲ, ಅವ್ನು ಕೇಳಾರ್ದ ನಾನು ಮಾಡ್ತಿದ್ದಿಲ್ಲ. ಅವನು ಕಂಪನಿ ಸೃಷ್ಟಿ ಮಾಡ್ಬೇಕಾದ್ರೆ ಮೊದಲಿಗೆ ನನ್ನನ್ನೇ ಹಾಕೊಂಡು ಕಂಪನಿ ಮಾಡಿದ. ಅವನು ಕಲಿಯುವುದು ಕುಡುಕ ಅಂತ ಹೇಳಿ ಅವ್ನು ಫಂಕ್ಷನ್ ಮಾಡ್ಕೊಂತ ಇದ್ದ. ಮುಂದೆ ಜಾತ್ರೆ ಕ್ಯಾಂಪ್ಗಳಿಗೆ ಅವನು ಪಾತ್ರ ಮಾಡಕತ್ತಿದ್ದ. ನನ್ನ ಜೊತೆನೆ ಕಾಂಪಿಟೇಷನ್ ಮೇಲೆ ಪಾತ್ರಗಳು ಅವನು ನಾನು 3 ವರ್ಷ ಸತತವಾಗಿ ಅವನ ಕಂಪನಿ ಬಿಟ್ಟು ಹೋಗಿಲ್ಲ. ಅವರು ಫಸ್ಟ್ ಕಂಪನಿ ಎಲ್ಲಿ ಚಲೋ ಮಾಡಿದ್ರು, ಯಾವಾಗ ಚಲೋ ಮಾಡಿದ್ರು, ಆಮೇಲೆ ಯಾರ್ಯಾರು ಇದ್ರಿ ಆ ಟೈಮಿಗೆ ಆ ಕಂಪ್ನಿಗೆ? ಸ್ಟಾರ್ಟಿಂಗ್ ಕಂಪನಿ ಮಾಡಿದ್ದು ನಿಜವಾಗ್ಲು ಅಂತಂದ್ರೆ ತಾಳಿಕೋಟಿಗೆ ಮಾಡಿದ್ದು. ಶ್ರೀ ಗುರು ಕಾಶಗತೇಶ್ವರ ಮಹಾತ್ಮೆ ನಾಟಕ, ಅದರಲ್ಲಿ ನಾನು ಹಾಸ್ಯ ಪಾತ್ರ. ಸಾಕಷ್ಟು ಜನ ಕಲಾವಿದರನ್ನು ಕೂರಿಸಿದ್ರು. ಶರೀಫ್ ಸಾಬ್ರು ಅಂತ ಹೇಳಿದ್ರು, ಒಬ್ರು ಮ್ಯಾನೇಜ್ಮೆಂಟ್ ಮಾಡ್ತಿದ್ರು. ಅವನಿಗೆ ಮಾವನು ಆಗ್ಬೇಕು, ಅವನು ಸಹ ನಾನೇ ಕಂಪನಿ ನಡೆಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವ್ರ ಕಂಪನಿಯಲ್ಲಿ ನಾನು ಪಾತ್ರ ಮಾಡ್ತಾ 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 ಮುಂದೆ ಇಬ್ರು ಜಿದ್ದಕ್ಕೆ ಬಿದ್ದು ಪಾತ್ರಗಳನ್ನು ಮಾಡ್ತಾ ಮಾಡ್ತಾನೆ ಬಂದಿವಿ. ಕಲಿಯುಗದ ಬಬ್ಬರವನ್ ಕ್ಯಾಶೆಟ್ ತಯಾರಾದಾಗ ಅವನು ಕಲಿಯುಗದ ಹುಡುಗ ಅಂತ ಆಯ್ತು. ಕಲಿಯುಗದ ಹುಡುಗ ಕರ್ನಾಟಕ ಮಹಾರಾಷ್ಟ್ರದಲ್ಲೇ ಮೇಲಿತ್ತು ಆಡಿಯೋ ಕ್ಯಾಶೆಟ್. ಅದರಿಂದನೇ ಅವನು ಜಿಜ್ವಾಲು ಅಂತಂದ್ರೆ ರಾಜು ತಾಳಿಕೋಟಿ ಅದಕ್ಕಿಂತ ಮುಂಚೆನೇ ಹೆಸರಿತ್ತು. ಯಾಕಂದ್ರೆ ವಿಚೇಶ್ವರ ನಾಟ್ಯ ಸಂಘ ಕಮ್ಮತಿಗೆ ಕಂಪನಿಯಲ್ಲಿ ಒಂದು ನಾಟಕ ಪಾತ್ರ ಮಾಡಿದಾಗ ಕುಡುಕನ ಪಾತ್ರಕ್ಕೂ ಹೆಸರಿತ್ತು. ಆಮೇಲೆ ಕ್ಯಾಶೆಟಿಗೂ ಪಾತ್ರದ ಹೆಸರು ಬಂತು. ಆಮೇಲೆ ಫಿಲ್ಮ್ ಲ್ಯಾಂಡ್ನಲ್ಲಿ ದೊಡ್ಡ ಹೆಸರು ಬಂತು. ಹಿಂಗಾಗಿ ಅವನು ಹೆಚ್ಚಿನ ರೀತಿಯಿಂದ ಎಲ್ಲ ಕಂಪನಿಗಳಿಗೂ ಸಹ ಪ್ರೋತ್ಸಾಹ ಮಾಡ್ತಾ ಒಂದು ಕಳೆಯನ್ನ ತುಂಬಿದ್ದ ರಂಗಭೂಮಿಗೆ. ಅದನ್ನು ನಾವು ಇವತ್ತು ವಿಚಾರ ಮಾಡಕ್ಕೆ. ಈಗ ರಾಜು ತಾಳಿಕೊಟ್ಟರು ಅಂದ್ರೆ ಬಹಳ ಜನಕ್ಕೆ ಅವ್ರು ಮುಸ್ಲಿಂ ಅಂತ ಹೇಳಿ ಗೊತ್ತಿಲ್ಲ. ಅವ್ರು ಕಾಸು ಮಠದಾಗಿದ್ರು, ಅಲ್ಲಿ ಓದಿದ್ರಂತದ್ದು. ಹೆಂಗಿತ್ತು ಅವ್ರು ಅವಿನಾಭಾವ ಸಂಬಂಧದಲ್ಲಿ? ಮಠಕ್ಕೆ ಹೆಂಗ್ ಹೋಗ್ತಿದ್ರು, ಏನೋ ಬಹಳ ಮಠದ ಬಗ್ಗೆ ಬಹಳ ಹೇಳ್ತಿದ್ರು ಅವ್ರು. ಭಾವನಾ ಅನ್ನಕ್ಕೇನಿದ್ರಿ, ಆ ದೇವ್ರ ಮೇಲೆ ಭಕ್ತಿನೂ ಹೆಚ್ಚಿಗೆ. ತಬಲಾ ಕಲಿಯಕ್ ಚಿಕ್ಕವನಿದ್ದಾಗ ಅಲ್ಲಿ ತಬಲಾನು ಸಹ ಪ್ರಾಕ್ಟೀಸ್ ಮಾಡಿದ. ಅವನು ಪ್ರಾಕ್ಟೀಸ್ ಮಾಡಿ ತಬಲಾಜಿನೂ ಆಗಿದ್ದ. ಒಂದು ಹೆಚ್ಚಿನ ರೀತಿಯಿಂದ ಅವ ಏನು ಹಿಂದೂ ಮುಸ್ಲಿಂ ಅಂತ ಯಾವ್ದನ್ನು ಜಾತಿ ಭೇದ ಮಾಡ್ತಿದ್ದಿಲ್ಲ. ಎಲ್ಲದಕ್ಕೂ ಜಾತಿ ಯಾವತ್ತೂ ಭೇದ ಮಾಡಿಲ್ಲ. ಅವನಿಗೆ ಆಶಯ ಒಂದ್ ಏನಿತ್ತು ಅಂದ್ರೆ ತೋಟದಲ್ಲಿ ಆಗ್ಬೇಕಂತ ಹೇಳಿ. ಆದ್ರೆ ಆ ಸಮಾಜ ಒಪ್ಪುದಿಲ್ಲಲ್ಲ. ಅದ್ರ ಸಂಬಂಧನೇ ಅವನ ತೋಟದ ಆಶೆ ಸ್ವಲ್ಪ ಕಡಿಮೆ ಆಯ್ತು ನನಗೆ ಅಷ್ಟೇ. ಆಮೇಲೆ ಈಗ ರಂಗಭೂಮಿಯಿಂದ ಸ್ವಲ್ಪ ದಿವಸ ಪಿಕ್ಚರ್ ಚಲನಚಿತ್ರ ಹೋದ್ರು ಅವರು. ಅಲ್ಲಿ ಹೋದ್ಮೇಲೆ ಹೆಂಗ್ ನಿಮ್ ಬಾಂಧವ್ಯ ಹೆಂಗಿತ್ತು? ಏನೋ ಬಿಗ್ ಬಾಸ್ ಹೋದ್ರು, ಅಲ್ಲೆಲ್ಲ ಇದೆ. ಅವಾಗ ಹೋದ್ರು ನಮ್ಮ ಬಾಂಧವ್ಯ ಹೋಗಿಲ್ಲ. ಯಾವಾಗ್ಲೂ ಒಂದು ಬಿಲ್ಡಿಂಗ್ ನಲ್ಲಿ ಫಿಲ್ಮ್ ಶೂಟಿಂಗ್ ನಡೆದಾಗ ಲೇ ರಾಜ ನಾನು ಬಿಟ್ಟದ ಏನಂದಾಗ ಎಲ್ಲರೂ ಗಾಬರಿಯಾಗಿ ನೋಡಿದಾಗ ಶೂಟಿಂಗ್ ರಾಜು ಸರ್ ಅಂತ ನಾವು ಅಂತೀವಿ, ಇವ ಲೇ ರಾಜ ಅನ್ನಲ್ಲ ಅಂತ ಎಲ್ಲರಿಗೂ ಕೆಟ್ಟ ಅನಿಸ್ತು. ಅವಾಗ ಅವನು ತಿದ್ದಿ ಬುದ್ಧಿ ಹೇಳಿದ. ಅವನು ನನ್ನ ಆಪ್ತ ಸ್ನೇಹಿತ, ನಾನು ಅವನು ಹೇಳಾರ್ದಂತ ಚಟಗಳನ್ನು ಮಾಡಿವಿ. ಆ ತರ ಅದೀವಿ ಇಬ್ರು. ಅದಕ್ಕೋಸ್ಕರ ಅವ್ನು ನನ್ನ ಸ್ನೇಹಿತ, ಹಂಗೆ ಅದೀವಿ ಅಂತ ಹೇಳಿದ್ದ. ಅಂದ್ರೆ ಎಷ್ಟೇ ಮೇಲೆ ಹೋದ್ರು ನಿಮ್ ದೋಸ್ತಿ ಹಂಗೆ ಇತ್ತು, ಮತ್ತೆ ಕರೀದ್ ಹಂಗೆ ಕರಿತಿದ್ರಲ್ಲ ಹಂಗೆ? ನಾವು ಯಾವಾಗಲೂ ಇಲ್ಲಿವರೆಗೂ ಸಹ ರಾಜ ಅನ್ಲಾರ್ದ ಮಾತೇನೆ, ಅವನು ಸಿದ್ಧ ಅನ್ಲಾರ್ದ ಮಾತೇನೆ. ಅಲ್ಲ, ಮೊದಲು ಹೆಂಗಿತ್ತು ಅವ್ರ ಆರಂಭಿಕ ನಾಟಕ ಕಂಪ್ನಿಗಳ ಹೆಂಗಿತ್ತು, ಈಗ ಹೆಂಗ ವ್ಯತ್ಯಾಸ? ಕಂಪನಿಗಳು ಅನ್ನೋಕೆ ಮೊದಲಿಗೆ ಬಹಳ ಬಡತನದಲ್ಲಿ ಇದ್ದವನು. ಅವನು ಚಹಾದ ಅಂಗಡಿ ಹೋಟೆಲ್ನಲ್ಲಿ ಸರ್ವಿಸ್ ಮಾಡ್ತಾನೆ ಕಲಾವಿದ ಆದ. ಕಲಾವಿದನಾದ ಮೇಲೆ ಸಹ ಒಂದು ಹೆಚ್ಚಿನ ರೀತಿಯಿಂದ ಅವನಿಗೆ ಆಶೀರ್ವಾದ ಪಬ್ಲಿಕ್ ಮಾಡಿದ್ದು ದೊಡ್ಡ ಪ್ರಮಾಣ. ಅದೇ ಒಂದು ಅವನಿಗೆ ದೇವರು ದೇಳಿಗೆ ಅಂತ ಅನ್ಬೋದು. ಆಮೇಲೆ ಕಲಿಯುವುದು ಕುಡುಕ ಬಹಳ ಫೇಮಸ್ ಆಯ್ತು. ಅದಾದ್ಮೇಲೆ ಹೆಂಗೆ ಬದಲಾಯ್ತು ಅವ್ರದ್ದು? ಕಲಿಯುವುದು ಕುಡುಕ ಆದ್ಮೇಲೆ ಎಲ್ಲ ಜೀವನಾನೇ ಬದಲಿ ಹಾಕುವಂತಾನೆ ಹೊಡಿತು. ಸಾಕಷ್ಟು ಆಸ್ತಿ ಮಾಡಿದ, ಒಂದ್ ದೊಡ್ಡ ಕಲ್ಯಾಣ ಮಂಟಪ ಮಾಡಿದ, ಎಲ್ಲಾ ರೀತಿಯಿಂದಲೂ ಅನುಕೂಲ ಮಾಡಿದ. ನನ್ನ ಮಕ್ಕಳು ಸುಖವಾಗಿರ್ಲಿ ಅಂತಾನೆ ಎಲ್ಲಾರು ಮಾಡಿದ. ಇದಿಷ್ಟು ಏನಂದ್ರೆ ಸಿದ್ದು ಅವರ ಮಾತಾಗಿರೋದು. ಇವರು ಬಹಳಷ್ಟು ವರ್ಷಗಳ ಕಾಲ ಅವ್ರ ಜೊತೆ ಆತ್ಮೀಯತೆ ಇದ್ರು, ಮತ್ತೆ ಅವ್ರ ಜೊತೆ ಕೆಲಸ ಮಾಡಿದಂತವ್ರು. ಅವ್ರು ಹೇಳುವಂತದ್ದು ರಾಜು ತಾಳಿಕೋಟೆ ನಮ್ಗೆ ಎಷ್ಟೇ ಮೇಲೆ ಹೋದ್ರು ನಮ್ಮ ಆತ್ಮೀಯತೆ ಮೊದಲಿಂದ ಏನಿತ್ತು ಅದೇ ರೀತಿ ಅಂತ ಹೇಳಿ ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ.
ಗುರುರಾಜ್, ನ್ಯೂಸ್ 18 ಕನ್ನಡ, ವಿಜಯಪುರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.